ಒಬ್ಬ ಮಹಿಳೆ ಯಾವುದು ತಪ್ಪು ಮಾಡಿಲ್ಲ. ಆದರೆ ಆಕೆಯ ಸ್ವಂತ ಗಂಡ, ಊರಲ್ಲಿರೋ ಲೀಡರ್ಸ್ ಮತ್ತೆ ಊರಿನ ಜನರೆಲ್ಲ ಸೇರಿ ಆ ಮಹಿಳೆಯನ್ನು ತುಂಬಾ ಕ್ರೂರವಾಗಿ ಕೊಲ್ಲಿಂದ ಹೊಡೆದು ಸಾಯಿಸಿ ಬಿಡ್ತಾರೆ. ಸೊ ಫ್ರೆಂಡ್ಸ್, ಇದು ಜಸ್ಟ್ ಸಿನಿಮಾ ಮಾತ್ರ ಅಲ್ಲ, ಇದು ನಿಜ ಘಟನೆ ಆಧಾರಿತ ಕಥೆಯಾಗಿದೆ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇರೋದು ಜಗತ್ತಿನಲ್ಲಿ ಅತ್ಯಂತ ಡಿಸ್ಟರ್ಬಿಂಗ್ ಮತ್ತು ಹಾರ್ಟ್ ಬ್ರೇಕಿಂಗ್ ಸಿನಿಮಾಗಳಲ್ಲಿ ಒಂದಾಗಿದೆ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕೆಂದರೆ ಈ ಸ್ಟೋರಿ ಎಮೋಷನಲ್ ಆಗಿ ಶೇಕ್ ಆಗುತ್ತೆ. ಸ್ಟೋರಿ ಶುರುವಾಗೋದು 1986 ಐರನ್ ದೇಶದ ಕುಪಯ ಎಂಬ ಒಂದು ಗ್ರಾಮದಲ್ಲಿ. ಜಹರಾ ಅನ್ನೋ ಒಬ್ಬ ಮಹಿಳೆ ಬೆಳಿಗ್ಗೆ ಬೇಗನೆ ಎದ್ದು ನದಿ ತೀರಕ್ಕೆ ಹೋಗ್ತಾ ಇರ್ತಾಳೆ. ಅಲ್ಲಿ ಒಂದು ನಾಯಿ ಮಾಂಸನ ತಿಂತ ಇರುತ್ತೆ. ಇದನ್ನು ನೋಡಿದ ಜಹರಾ ನಾಯಿನ ಕಲ್ಲಿಂದ ಎಸೆದು ಉಳಿದಿರುವ ಎಲುಬುಗಳನ್ನು ಆರಿಸಿ ಅಲ್ಲೇ ಪಕ್ಕದಲ್ಲಿ ಒಂದು ಗುಂಡಿಲಿ ಮುಚ್ಚಿಟ್ಟು ಹೋಗ್ತಾಳೆ. ಈ ಕಡೆ ಒಬ್ಬ ಫ್ರೆಂಚ್ ಜರ್ನಲಿಸ್ಟ್ ಸಾಹೇಬ್ ಜಾಮ್ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಕಾರ್ ಇಂಜಿನ್ ಫೇಲ್ ಆಗುತ್ತೆ. ಕುಪಯ ಎಂಬ ಗ್ರಾಮ ಪಕ್ಕದಲ್ಲಿ ಇರೋದ್ರಿಂದ ಕಾರ್ ರೆಡಿ ಮಾಡಿಸ್ಕೊಳ್ಳೋಕೆ ಅಂತ ಹೋಗಿರ್ತಾನೆ. ಅಲ್ಲಿರೋ ಜನ ಅವನನ್ನು ತುಂಬಾ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಇದೇ ಸಮಯಕ್ಕೆ ಜಹರಾ ದೂರದಿಂದ ನಿಂತು ಅವನನ್ನು ತುಂಬಾ ಸೀಕ್ರೆಟ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಈ ಕಡೆ ಮೆಕ್ಯಾನಿಕ್, ಇವತ್ತು ನನ್ನಿಂದ ಕಾರ್ ರೆಡಿ ಮಾಡೋಕೆ ಆಗಲ್ಲ, ನನಗೆ ಮೂಡಿಲ್ಲ, ನಾಳೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಜರ್ನಲಿಸ್ಟ್ಗೆ ಅರ್ಜೆಂಟ್ ಆಗಿ ಇವತ್ತು ಬಾರ್ಡರ್ ಕ್ರಾಸ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಮೆಕ್ಯಾನಿಕ್ಗೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾನೆ. ಹೇಗಾದ್ರೂ ಮಾಡಿ ನನಗೆ ಸಾಯಂಕಾಲ ಅನ್ನೋಷ್ಟರಲ್ಲಿ ಕಾರ್ ರೆಡಿ ಮಾಡಿಕೊಡು ಅಂತ ಹೇಳಿ ಜರ್ನಲಿಸ್ಟ್ ಟೀ ಕುಡಿತಾ ಇರಬೇಕಾದ್ರೆ ಅಲ್ಲಿಗೆ ಜಹರಾ ಒಂದು ಪೇಪರ್ನಲ್ಲಿ ಮ್ಯಾಪ್ ಅನ್ನು ಡ್ರಾಯಿಂಗ್ ಮಾಡಿ ಅವನಿಗೆ ಕೊಡ್ತಾಳೆ. ಜರ್ನಲಿಸ್ಟ್ ಮ್ಯಾಪ್ ಪ್ರಕಾರ ಅವಳ ಮನೆಗೆ ಹೋಗ್ತಾನೆ. ನೀನು ನಾನು ಹೇಳೋ ಮಾತನ್ನು ಸರಿಯಾಗಿ ಕೇಳಿಸ್ಕೊ, ಯಾಕಂದ್ರೆ ಈ ಊರಲ್ಲಿ ತುಂಬಾ ಕ್ರೂರ ಪ್ರಾಣಿಗಳಿವೆ. ನಾನು ಹೇಳೋ ವಿಷಯನ ಇಡೀ ಜಗತ್ತಿಗೆ ನೀನು ಹೇಳಬೇಕು ಅಂತ ಸ್ಟೋರಿನ ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ ಜಹರಾ. ಅಲ್ಲಿಂದ ಮೂವಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಸೊರಯ್ಯ ಒಂದು ಸಿಂಪಲ್ ಆಗಿ ಮತ್ತೆ ರೆಸ್ಪೆಕ್ಟ್ ಆಗಿರೋ ಮಹಿಳೆ. ಅವಳಿಗೆ 4 ಮಕ್ಕಳಿರ್ತಾರೆ. ಅವಳಿಗೆ ತನ್ನ ಮಕ್ಕಳೆಂದರೆ ತುಂಬಾ ಪ್ರೀತಿ. ಆದರೆ ಅವಳ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅವಳ ಗಂಡ ಆಗಿರ್ತಾನೆ. ಅವನ ಹೆಸರು ಅಲಿ. ಪ್ರಿಸನ್ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ತುಂಬಾ ಸೆಲ್ಫಿಶ್ ಮತ್ತು ಕೋಪ ಜಾಸ್ತಿ ಇರುತ್ತೆ. ಸೊರಯ್ಯಗೆ ತುಂಬಾ ಹೊಡಿತಾ ಇರ್ತಾನೆ. ಮತ್ತೆ ಅಷ್ಟೇ ಅಲ್ಲದೆ ಊರಲ್ಲಿ ಅವಳ ಮರ್ಯಾದೆನ ತೆಗಿತಾ ಇರ್ತಾನೆ. ಆದರೆ ಅಲಿಗೆ ಒಂದು ಆಸೆ ಇರುತ್ತೆ. ಅವನು 14 ವರ್ಷದ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಆ ಹುಡುಗಿ ಅಲಿಗಿಂತ ತುಂಬಾ ರಿಚ್ ಆಗಿರ್ತಾಳೆ. ಅದಕ್ಕೆ ಅಲಿ ಆ ಹುಡುಗಿನ ಮದುವೆ ಆದ್ರೆ ನನಗೆ ಆಸ್ತಿ ಅಂತಸ್ತು ಬರುತ್ತೆ ಅಂತ ಅನ್ಕೊಂಡಿರ್ತಾನೆ. ಆದರೆ ಪ್ರಾಬ್ಲಮ್ ಏನಂದ್ರೆ ಡೈವರ್ಸ್ ಕೊಟ್ಟರೆ ನಿಯಮದ ಪ್ರಕಾರ ತನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಮುಂದಿನ ಜೀವನ ಸಾಗಿಸಲು ಸಪೋರ್ಟ್ ಮಾಡಬೇಕು. ಸೊ ಅಲಿ ಪೂರ್ ಆಗಿರೋದ್ರಿಂದ ಸಪೋರ್ಟ್ ಮಾಡೋಕೆ ಆಗೋದೇ ಇಲ್ಲ. ಅದಕ್ಕೆ ಅವನು ಡೇಂಜರಸ್ ಪ್ಲಾನ್ ಮಾಡ್ತಾನೆ. ಅದೇ ಊರಲ್ಲಿ ಒಬ್ಬ ರಿಲಿಜನ್ ಲೀಡರ್ ಮುಲ್ಲಾ ಎಂಬ ವ್ಯಕ್ತಿ ಇರ್ತಾನೆ. ಹೊರಗಡೆ ನೋಡೋಕೆ ತುಂಬಾ ಪವಿತ್ರ ವ್ಯಕ್ತಿ ತರ ಕಾಣಿಸ್ತಾ ಇರ್ತಾನೆ. ಆದ್ರೆ ಒಳಗಡೆ ತುಂಬಾ ಕ್ರೂರಿ ಕೆಲಸ ಮಾಡ್ತಾ ಇರ್ತಾನೆ. ಇವನ ಬಗ್ಗೆ ಅಲಿಗೆ ಮಾತ್ರ ಗೊತ್ತಿರುತ್ತೆ. ಅಲಿ ಪ್ರಿಸನ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಮುಲ್ಲಾ ಬಗ್ಗೆ ಎಲ್ಲ ವಿಷಯನ ತಿಳ್ಕೊಂಡಿರ್ತಾನೆ. ಇದರಿಂದ ಅಲಿಗೆ ಒಂದು ಅಡ್ವಾಂಟೇಜ್ ಸಿಗುತ್ತೆ. ಅಲಿ ಮುಲ್ಲಾ ಹತ್ತಿರ ಹೋಗಿ, ನನಗೆ ಸೊರಯ್ಯನಿಂದ ಡೈವರ್ಸ್ ಬೇಕು, ನೀನು ಇದಕ್ಕೆ ಹೇಗಾದ್ರೂ ಮಾಡಿ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾನೆ. ಮುಲ್ಲಾಗೆ ಭಯ ಇರೋದ್ರಿಂದ ಸರಿ ಅಂತ ಒಪ್ಕೊಳ್ತಾನೆ. ಈ ಕಡೆ ಮುಲ್ಲಾ ಸೊರಯ್ಯ ಮನೆಗೆ ಹೋಗಿರ್ತಾನೆ. ನಿನಗೆ ಗೊತ್ತಲ್ವಾ, ಅಲಿ ನಿನ್ನ ಗಂಡ, ನಿನ್ನ ಮೇಲೆ ಅವನಿಗೆ ಎಲ್ಲ ಹಕ್ಕಿದೆ. ನೀನು ಅವನ ಮಾತನ್ನು ಮೀರೋದು ದೊಡ್ಡ ತಪ್ಪು. ಅಲಿ ನಿನಗೆ ಜೀವನ ಮಾಡೋಕೆ ಏನೆಲ್ಲ ಬೇಕು ಎಲ್ಲನೂ ಕೊಡ್ತಾನೆ ಅಂತ ಸೊರಯ್ಯನ ಕನ್ವಿನ್ಸ್ ಮಾಡ್ತಾ ಇರ್ತಾನೆ. ಆದ್ರೆ ಸೊರಯ್ಯ ಇದಕ್ಕೆ ಒಪ್ಪೋದೇ ಇಲ್ಲ. ನನಗೆ ಅವನ ಬಗ್ಗೆ ಗೊತ್ತು, ಅವನು ಇದುವರೆಗೂ ನನಗೆ ಏನು ಕೊಟ್ಟಿಲ್ಲ, ಮುಂದೆ ಕೊಡ್ತಾನೆ ಅನ್ನೋದು ಎಲ್ಲ ಸುಳ್ಳು. ನಾನು ಏನಾದ್ರೂ ಡೈವರ್ಸ್ ಕೊಟ್ರೆ ನಾನು ನನ್ನ ಮಕ್ಕಳು ನರಳಿ ಸಾಯ್ಬೇಕಾಗುತ್ತೆ ಅಂತ ಹೇಳ್ತಾಳೆ. ಅದೇ ಊರಲ್ಲಿ ಹಶೇಮ್ ಎಂಬ ವ್ಯಕ್ತಿ ಇರ್ತಾನೆ. ಅವನ ಹೆಂಡತಿ ಸತ್ತಿರ್ತಾಳೆ. ಮತ್ತೆ ಅವನಿಗೆ ಚಿಕ್ಕ ಮಗನಿರ್ತಾನೆ. ಇದನ್ನು ನೋಡಿದ ಜಹರಾ ಆ ವ್ಯಕ್ತಿ ಹತ್ರ ಹೋಗಿ, ಸೊರಯ್ಯ ನಿಮ್ಮ ಮನೆಗೆ ಕೆಲಸ ಮಾಡೋಕೆ ಬರ್ಲಿ, ಅವಳಿಗೆ ತಿಂಗಳಿಗೆ ದುಡ್ಡು ಕೊಟ್ರೆ ಸಾಕು ಅಂತ ಹೇಳ್ತಾಳೆ. ಸೊ ಸೊರಯ್ಯ ಇನ್ನೋಸೆಂಟ್ ಆಗಿ ಆ ವ್ಯಕ್ತಿಯ ಮನೆಯಲ್ಲಿ ಅಡುಗೆ, ಕ್ಲೀನಿಂಗ್ ಮತ್ತೆ ಆ ವ್ಯಕ್ತಿಯ ಚಿಕ್ಕ ಹುಡುಗನನ್ನು ನೋಡ್ಕೊಳ್ತಾ ಇರ್ತಾಳೆ. ಸೊ ಇದೆಲ್ಲವನ್ನು ಅಲಿ ತುಂಬಾ ಸೀಕ್ರೆಟ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಮತ್ತೆ ಅವನಿಗೆ ಇದೇ ಪರ್ಫೆಕ್ಟ್ ಅಪರ್ಚುನಿಟಿ ಆಗುತ್ತೆ. ಇಡೀ ಊರೆಲ್ಲ ಕೆಟ್ಟ ವಿಷಯನ ಸ್ಪ್ರೆಡ್ ಮಾಡ್ತಾನೆ. ನನ್ನ ಹೆಂಡತಿ ಆ ವ್ಯಕ್ತಿ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ ಅಂತ ಸುಳ್ಳು ವಿಷಯನ ಸ್ಪ್ರೆಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ.
ಊರಿನ ಜನರೆಲ್ಲ ಒಳಗೆ ಮಾತಾಡ್ಕೊಳ್ತಿರ್ತಾರೆ. ಆದ್ರೆ ನಿಜ ಏನಂತ ಯಾರು ಕೂಡ ಹುಡುಕೋದೇ ಇಲ್ಲ. ಈ ಸ್ಟೋರಿಲಿ ಅತಿ ದೊಡ್ಡ ನೋವು ಏನಂದ್ರೆ ಸೊರಯ್ಯ ಜನರಿಂದ ಅಲ್ಲದೆ ತನ್ನ ಸ್ವಂತ ಬಂಧು ಬಳಗದಿಂದ ಮೋಸ ಹೋಗ್ತಾಳೆ. ಮೊದಲು ಮೋಸ ಮಾಡೋದು ತನ್ನ ಸ್ವಂತ ಗಂಡ, ಆಮೇಲೆ ಮುಲ್ಲ, ನಂತರ ಊರಿನ ಗಂಡಸರು. ಆದರೆ ತುಂಬಾ ನೋವು ಕೊಡೋ ಮೋಸ ಅಂದರೆ ಕೆಲವು ಹೆಣ್ಣು ಮಕ್ಕಳಿಗೆ ಸೊರಯ್ಯ ಈ ಕೆಲಸ ಮಾಡಲ್ಲ ಅನ್ನೋದು ಗೊತ್ತಿರುತ್ತೆ. ಅವರಿಗೆ ಸತ್ಯ ಗೊತ್ತಿದ್ರೂ ಯಾರು ಮುಂದೆ ಬಂದು ಮಾತಾಡೋದೇ ಇಲ್ಲ. ಕಾರಣ ಏನಂದ್ರೆ ಭಯ ಮತ್ತೆ ಊರಿನ ಕಲ್ಚರ್. ಈ ಮೂವಿ ಹೇಳೋದೇನೆಂದ್ರೆ ಸಮಟೈಮ್ಸ್ ಸೈಲೆನ್ಸ್ ಬಿಕಮ್ಸ್ ವೈಲೆನ್ಸ್. ಒಂದು ದಿನ ಅಲಿ ತನ್ನ ಹೆಂಡತಿನ ಹೊರಗಡೆ ತುಂಬಾ ಹೊಡಿತಾ ಇರ್ತಾನೆ. ಸುತ್ತ ನಿಂತಿರೋ ಜನರಿಗೆ ಸುಳ್ಳು ಆರೋಪನ ಹೇಳ್ತಾನೆ. ಅದೇನಂದ್ರೆ ನನ್ನ ಹೆಂಡತಿ ಕಮಿಟೆಡ್ ಅಡಲ್ಟ್ರಿ ಅಂದ್ರೆ ವ್ಯಭಿಚಾರ ಕ್ರಿಯೆ ಮಾಡಿದಾಳೆ ಅಂತ ಅರ್ಥ. ಈ ಒಂದು ಸುಳ್ಳು ಆರೋಪ ಅವಳ ಇಡೀ ಜೀವನನ ಡೆಸ್ಟ್ರಾಯ್ ಮಾಡುತ್ತೆ. ಈ ಕಡೆ ಸಾಕ್ಷಿ ಇಲ್ಲ, ಸಾಕ್ಷಿ ಹೇಳುವವರಿಲ್ಲ. ಅದೇ ಸಮಯಕ್ಕೆ ಝಹರಾ ಬಂದು ಸೊರಯ್ಯನ ಅವಳ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಝಹರಾ ಮನೆಗೆ ಏಬ್ರಾಮ್ ಬಂದಿರ್ತಾನೆ. ಅಲಿ ಏಬ್ರಾಮ್ಗೆ ಹೇಳ್ತಾಳೆ, ಅವಳು ನನಗೆ ಮೋಸ ಮಾಡಿದ್ದಾಳೆ. ನನಗೆ ಮೊದಲಿಂದ ಡೌಟ್ ಇತ್ತು, ಹಶೇಮ್ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ. ಇವತ್ತು ನನಗೆ ನಿಜ ಗೊತ್ತಾಯ್ತು ಅಂತ ಹೇಳ್ತಾನೆ. ಸೊರಯ್ಯ ಅಳುತ್ತಾ ಹೇಳ್ತಾಳೆ, ಇಲ್ಲ, ಅವನು ಸುಳ್ಳು ಹೇಳ್ತಾ ಇದ್ದಾನೆ. ನಾನು ಮದುವೆ ಆಗಿದ್ದೀನಿ, ನಾನು ಹೇಗೆ ಈ ಕೆಲಸ ಮಾಡೋಕೆ ಸಾಧ್ಯ ಅಂತ ಹೇಳ್ತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಹಶೇಮ್ ಎಂಟ್ರಿ ಕೊಡ್ತಾನೆ. ಏಬ್ರಾಮ್ ಹಶೇಮ್ನ ಕ್ವಶನ್ ಮಾಡ್ತಾನೆ, ನೀನು ನಿಜವಾಗ್ಲೂ ಅವಳ ಜೊತೆ ಸಂಬಂಧ ಇದೇನಾ ಅಂತ. ಅದಕ್ಕೆ ಹಶೇಮ್, ಹೌದು ನಿಜ, ಅವಳು ದಿನಾಲೂ ನನ್ನ ಮನೆಗೆ ಬರ್ತಾಳೆ, ಮತ್ತೆ ತನ್ನ ಗಂಡನ ಜೊತೆ ಹೇಗೆ ಇರಬೇಕು ಹಾಗೆ ಇರ್ತಾಳೆ ಅಂತ ಸುಳ್ಳು ಸಾಕ್ಷಿನ ಹೇಳಿಬಿಡ್ತಾನೆ. ಯಾಕಂದ್ರೆ ಅಲಿ ಹಶೇಮ್ಗೆ ಭಯ ಹುಟ್ಟಿಸಿರ್ತಾನೆ. ನೀನು ಸೊರಯ್ಯ ಜೊತೆ ಸೆಕ್ಸುವಲ್ ರಿಲೇಶನ್ಶಿಪ್ ಇಟ್ಕೊಂಡಿದ್ದೀನಿ ಅಂತ ಎಲ್ರಿಗೂ ಹೇಳ್ಬೇಕು, ಇಲ್ಲ ಅಂದ್ರೆ ನಿನ್ನ ಮತ್ತೆ ನಿನ್ನ ಮಗನನ್ನು ಜೈಲಲ್ಲಿ ಇಡ್ತೀನಿ ಅಂತ ಭಯ ಹುಟ್ಟಿಸಿರ್ತಾನೆ. ಹಶೇಮ್ಗೆ ತನ್ನ ಮಗನನ್ನು ಉಳಿಸ್ಕೊಳ್ಳೋಕೆ ಎಲ್ರೂ ಮುಂದೆ ಸುಳ್ಳು ಸಾಕ್ಷಿನ ಹೇಳಿಬಿಡ್ತಾನೆ. ಅದಕ್ಕೆ ಸೊರಯ್ಯ ಹೇಳ್ತಾಳೆ, ನಿಮಗೆ ಎವಿಡೆನ್ಸ್ ಬೇಕಿದ್ರೆ 9 ತಿಂಗಳವರೆಗೆ ವೇಟ್ ಮಾಡಿ, ನಿಮಗೆ ನಿಜ ಗೊತ್ತಾಗುತ್ತೆ ಅಂತ. ಆದ್ರೆ ಅವಳ ಮಾತನ್ನು ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ. ಅದಲ್ಲದೆ ಮುಲ್ಲ ಈ ಕಡೆ ಫೇಕ್ ಆಗಿರೋ ಮೀಟಿಂಗ್ನ ಅರೇಂಜ್ ಮಾಡಿರ್ತಾನೆ. ಇದರಲ್ಲಿ ಗಂಡಸರು ಮಾತ್ರ ಇರ್ತಾರೆ, ಹೆಣ್ಣು ಮಕ್ಕಳ ಮಾತಿಗೆ ಬೆಲೆನೇ ಇರೋದಿಲ್ಲ. ಈ ಮೂವಿಲಿ ದುಃಖ ಕೊಡೋ ವಿಷಯ ಏನಂದ್ರೆ ಸೊರಯ್ಯನ ಮಕ್ಕಳು. ಅಲಿ ತನ್ನ 2 ಗಂಡು ಮಕ್ಕಳನ್ನು ವಶಪಡಿಸಿಕೊಂಡಿರ್ತಾನೆ. ಸೊರಯ್ಯ ಉಳಿದಿರುವ ಹೆಣ್ಣು ಮಕ್ಕಳನ್ನು ನೋಡ್ಕೊಳ್ತಾ ಇರ್ತಾಳೆ. ಅಲಿ 2 ಗಂಡು ಮಕ್ಕಳನ್ನು ತನ್ನ ಹೆತ್ತ ತಾಯಿಯನ್ನು ಎದುರಾಳಿಯಾಗಿ ನೋಡುವಂತೆ ಮಾಡಿರ್ತಾನೆ. ಗಂಡು ಮಕ್ಕಳಲ್ಲಿ ಒಬ್ಬ ಮಾತ್ರ ತಾಯಿನ ಸೀಕ್ರೆಟ್ ಆಗಿ ಪ್ರೀತಿ ಮಾಡ್ತಾ ಇರ್ತಾನೆ. ಆದ್ರೆ ಅವನು ಓಪನ್ ಆಗಿ ತಾಯಿನ ರಕ್ಷಣೆ ಮಾಡೋಕೆ ಆಗ್ತಾ ಇರಲ್ಲ, ಯಾಕೆಂದ್ರೆ ಅವನಲ್ಲಿ ತುಂಬಾ ಭಯ ಇರುತ್ತೆ. ಸೊ ಇಡೀ ಊರೆಲ್ಲ ಸೊರಯ್ಯ ವಿರುದ್ಧ ನಿಂತಾಗ ಬರೀ ಒಂದೇ ಮಹಿಳೆ ಮಾತ್ರ ಅವಳ ಸೈಡ್ ನಿಂತಿರುತ್ತಾಳೆ. ಅವಳೇ ಸೊರಯ್ಯ ಆಂಟ್ ಝಹರಾ. ಝಹರಾ ಅಲಿ ಜೊತೆ ಫೈಟ್ ಮಾಡ್ತಾಳೆ, ಮುಲ್ಲಾ ಜೊತೆ ಫೈಟ್ ಮಾಡ್ತಾಳೆ. ಅಲ್ಲದೆ ಇಡೀ ಊರಿನ ಗಂಡು ಮಕ್ಕಳನ್ನು ಎದುರಿಸಿ ಹೋರಾಡಿದ್ರು ಅವಳ ಮಾತನ್ನು ಯಾರು ಕೇಳೋದೇ ಇಲ್ಲ. ಯಾಕೆಂದ್ರೆ ಊರಿನ ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಮೊದಲೇ ಫೈನಲ್ ಜಡ್ಜ್ಮೆಂಟ್ ಕೊಟ್ಬಿಟ್ಟಿರ್ತಾರೆ. ಕೊನೆಯದಾಗಿ ಸೊರಯ್ಯಗೆ ಪನಿಷ್ಮೆಂಟ್ ಅನೌನ್ಸ್ ಆಗಿರುತ್ತೆ, ಡೆತ್ ಬೈ ಸ್ಟೋನಿಂಗ್ ಅಂತ, ಅಂದ್ರೆ ಕಲ್ಲಿಂದ ಹೊಡೆದು ಸಾಯಿಸೋದು. ಊರಿನ ನಡುವೆ ಗುಂಡಿನ ತೋಡ್ತಾರೆ. ಸೊರಯ್ಯನ ಬಿಳಿ ಬಟ್ಟೆಯಲ್ಲಿ ಕರ್ಕೊಂಡು ಬರ್ತಾರೆ. ಅರ್ಧ ದೇಹ ಮುಚ್ಚುವಷ್ಟು ಅವಳನ್ನು ಗುಂಡಿಲಿ ಹಾಕ್ತಾರೆ. ಇಡೀ ಊರೆಲ್ಲ ಸೇರುತ್ತೆ. ಚಿಕ್ಕ ಮಕ್ಕಳು ಕೂಡ ಅಲ್ಲೇ ಇರ್ತಾರೆ. ಮುಲ್ಲಾ ಪ್ರೇಯರ್ ಮಾಡ್ತಾ ಇರ್ತಾನೆ. ಸೊರಯ್ಯಗೆ ಮೊದಲು ಕಲ್ಲು ಎಸೆಯೋದು ಅವಳ ತಂದೆ, ಆಮೇಲೆ ಅವಳ ಗಂಡ. ಮತ್ತೊಂದು ದುಃಖಕರ ಪಾಠ ಏನಂದ್ರೆ ತನ್ನ ಸ್ವಂತ ಮಕ್ಕಳಿಗೆ ಕಲ್ಲು ಎಸೆಯಲು ಫೋರ್ಸ್ ಮಾಡ್ತಾರೆ. ಸೊರಯ್ಯ ತುಂಬಾ ಅಳ್ತಾ ಇರ್ತಾಳೆ. ರಕ್ತ ಎಲ್ಲ ಮೈಯೆಲ್ಲ ಹರಿತಾ ಇರುತ್ತೆ. ಆದ್ರೆ ಯಾರು ಅದನ್ನು ಸ್ಟಾಪ್ ಮಾಡೋದೇ ಇಲ್ಲ. ಕೊನೆಯದಾಗಿ ಸೊರಯ್ಯ ತನ್ನ ಕೊನೆ ಉಸಿರನ್ನು ಬಿಡ್ತಾಳೆ. ಒಬ್ಬ ಮಹಿಳೆ ಯಾವುದೇ ತಪ್ಪು ಮಾಡದೇ ಇದ್ರೂ ಅವಳ ಮೇಲೆ ಸುಳ್ಳು ಆರೋಪನ ಹೊರಿಸಿ ಅನ್ಯಾಯವಾಗಿ ಇಡೀ ಊರಿನ ಜನರೆಲ್ಲ ತಮ್ಮ ಕೈಯಿಂದ ಒಂದು ಇನ್ನಸೆಂಟ್ ಆಗಿರೋ ಮಹಿಳೆಯನ್ನು ಸಾಯಿಸಿ ಬಿಡ್ತಾರೆ. ನಡುರಾತ್ರಿಲಿ ಝಹರಾ ಯಾರಿಗೂ ಗೊತ್ತಾಗದೆ ಸೊರಯ್ಯನ ದೇಹನ ನದಿ ತೀರಕ್ಕೆ ಇಟ್ಟಿರ್ತಾಳೆ. ಝಹರಾ ಸತ್ಯ ಗೊತ್ತಿದ್ರು ನನ್ನ ಕೈಯಿಂದ ಏನು ಮಾಡಲಿಲ್ಲ ಅಂತ ತುಂಬಾ ದುಃಖ ಪಡ್ತಾ ಇರ್ತಾಳೆ. ಆಮೇಲೆ ಜರ್ನಲಿಸ್ಟ್ಗೆ ಕಂಪ್ಲೀಟ್ ಆಗಿರೋ ಸತ್ಯನೆಲ್ಲ ಹೇಳಿ ಮುಗಿಸ್ತಾಳೆ. ನಡೆದಿರೋ ಕಥೆನ ಕೇಳಿ ಜರ್ನಲಿಸ್ಟ್ ತುಂಬಾ ಬೇಜಾರಾಗುತ್ತಾನೆ. ಅವಳು ಹೇಳಿರೋ ಘಟನೆ ಎಲ್ಲವನ್ನು ರೆಕಾರ್ಡಿಂಗ್ ಮಾಡಿರ್ತಾನೆ.
ಅದೇ ಸಮಯಕ್ಕೆ ಹಶೀಮ್ ಜರ್ನಲಿಸ್ಟ್ ನ ಕರೆಯೋಕೆ ಜಹರಾ ಮನೆಗೆ ಬಂದಿರ್ತಾನೆ. ಈ ಕಡೆ ಅಲಿ ತನ್ನ ಕಾರ್ ತಗೊಂಡು ಊರಿಂದ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಮುಲ್ಲಾ ಅವನನ್ನು ಕೇಳ್ತಾನೆ, ಇವತ್ತು ನಿನ್ನ ಮದುವೆ ಇದೆ, ನೀನು ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ. ಅಲಿ ಹೇಳ್ತಾನೆ, ನಾನು ಮದುವೆ ಆಗೋ ಹುಡುಗಿ ಅವರ ಅಪ್ಪ ಸತ್ತು ಹೋಗಿದ್ದರಿಂದ ಮ್ಯಾರೇಜ್ ಕ್ಯಾನ್ಸಲ್ ಆಗಿದೆ, ನಾನು ಅವಳನ್ನು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳಿ ಹೊರಡುತ್ತಾನೆ. ಇದನ್ನು ಕೇಳಿಸಿಕೊಂಡಿರೋ ಹಶೀಮ್, ಹಂಗಿದ್ರೆ ನೀವು ಮಾಡಿರೋ ಪ್ಲಾನ್ ಎಲ್ಲ ಯಾವ ವಿಚಾರಕ್ಕಾಗಿ ಅಂತ ಕೇಳ್ತಾನೆ. ಇದನ್ನು ಕೇಳಿಸಿಕೊಂಡಿರೋ ಹೇಬ್ರಾಮ್ ಮುಲ್ಲಾಗೆ ಬೈಯೋಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಸಮಯಕ್ಕೆ ಜರ್ನಲಿಸ್ಟ್ ಹೊರಡುತ್ತಾ ಇರಬೇಕಾದ್ರೆ ಅವನನ್ನು ತಡೆಯುತ್ತಾರೆ. ಅವನ ವಸ್ತುಗಳನ್ನೆಲ್ಲ ಚೆಕ್ ಮಾಡ್ತಾರೆ. ಜಹರಾ ಮನೆಗೆ ಹೋಗಿರೋ ಕಾರಣ ಮುಲ್ಲಾ ರೆಕಾರ್ಡಿಂಗ್ ಮಾಡಿರೋ ರೀಲ್ನ ಕಿತ್ತಿ ಎಸೆಯುತ್ತಾರೆ. ಜರ್ನಲಿಸ್ಟ್ ಕೋಪದಿಂದ ಕಾರ್ ತಗೊಂಡು ಹೋಗ್ತಾ ಇರಬೇಕಾದ್ರೆ ಜಹರಾ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಒರಿಜಿನಲ್ ಟೇಪ್ ಅನ್ನು ಜರ್ನಲಿಸ್ಟ್ ಹೊರಡ್ತಾ ಇರಬೇಕಾದ್ರೆ ಅದನ್ನು ಅವನ ಕೈಯಲ್ಲಿ ಇಟ್ಟು ಅವನನ್ನು ಸೇಫ್ ಆಗಿ ಕಳಿಸಿ ಕೊಡ್ತಾಳೆ. ಕೊನೆಯದಾಗಿ ಅಲ್ಲಿರೋ ವ್ಯಕ್ತಿಗಳಿಗೆ ಹೇಳ್ತಾಳೆ, ಯಾಕೆ ನೀವು ತುಂಬಾ ಭಯ ಪಡ್ತಾ ಇದ್ದೀರಾ? ಇವಾಗ ಇಡೀ ಜಗತ್ತೆಲ್ಲ ನೀವು ಮಾಡಿರೋ ಕುತಂತ್ರ ಕೆಲಸ ಗೊತ್ತಾಗುತ್ತೆ ಅಂತ ಆಕಾಶದ ಕಡೆ ತಲೆ ಎತ್ತಿ ಜೋರಾಗಿ ಹೇಳ್ತಾಳೆ. ಅಲ್ಲಿಗೆ ಸ್ಟೋರಿ ಕಂಪ್ಲೀಟ್ ಆಗುತ್ತೆ. ಕೊನೆಯದಾಗಿ ಸೈಫ್ ಜಮ್ ದ ಸ್ಟೋನಿಂಗ್ ಆಫ್ ಸೊರಯ್ಯ ಎಂ ಅನ್ನೋ ಬುಕ್ ಅನ್ನು ಬರೆಯುತ್ತಾನೆ. ಈ ಮೂವಿಯ ಮೆಸೇಜ್ ಧರ್ಮನ ದ್ವೇಷ ಮಾಡ್ತಾ ಇಲ್ಲ, ಬದಲಾಗಿ ಶಕ್ತಿಯನ್ನು ದುರುಪಯೋಗ ಮಾಡಿದರೆ ಅಪಾಯಕಾರ ಅನ್ನೋದು ಈ ಮೂವಿಲಿ ತೋರಿಸಿದ್ದಾರೆ. ನಿಮಗೇನಾದರೂ ಈ ಮೂವಿ ಎಕ್ಸ್ಪ್ಲನೇಷನ್ ಇಷ್ಟವಾದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪವರ್ಫುಲ್ ಸ್ಟೋರಿ ಜೊತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.